ಶ್ರೀಮತ್ಸಯೋನಿತೆ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗಮಣಿಂಜ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯವಾಬ್ದಿಭುತ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ. ಎಲ್ಲರಿಗೂ ತಮಗೆಲ್ಲರಿಗೂ ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಸ್ವಾಗತ ಸುಸ್ವಾಗತ. ದಕ್ಷ ಪ್ರಜಾಪತಿ ಯಾಗ ಮಾಡ್ತಾ ಇರಬೇಕಾದ್ರೆ ಈಶ್ವರ ಸ್ವಯಂಭಾಗಿ ಅಲ್ಲಿ ಯಾಗಕುಂಡದಿಂದ ಆವಿರ್ಭೂತನಾದ. ಹಾಗಾಗಿ ಇದನ್ನ ದಕ್ಷಹರ ಸೋಮೇಶ್ವರ ದೇವಾಲಯ ಈಗಲೂ ಇಲ್ಲಿದೆ. ಆಗಿನ ಕಾಲದಲ್ಲಿ ಈ ಜಾಗನ ದಕ್ಷಾಶ್ರಮ ಅಂತ ಕರೆಯಕ್ಕೆ ಆರಂಭ ಮಾಡಿದರು. ತದನಂತರದಲ್ಲಿ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಅತಿ ಘೋರವಾದ ತಪಸ್ಸನ್ನ ಮಾಡಿದಾಗ ಲಕ್ಷ್ಮೀ ನರಸಿಂಹ ಅವರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಲು ಅಥವಾ ಒಂದು ಕಾರ್ಯ ಮಾಡಲು ಒಂದು ಕಾರ್ಯ ಕಾರಣಗಳು ಅಥವಾ ಒಂದು ನೆಪ ಕಾರಣ ಆಗುತ್ತವೆ. ಈಗ ನನಗೆ ಆಗಿದ್ದು ಅಷ್ಟೇ. ಏನು ನೆಪ ಕಾರಣ ಅಂತ ಕೇಳ್ತಾ ಇದ್ದೀರಾ? ಸ್ನೇಹಿತರೆ ನಮಸ್ಕಾರ, ಇದು ಸಂಚನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಅದೇ ಒಂದು ಕಾರ್ಯಕಾರಣ ಇಟ್ಕೊಂಡು ಒಂದು ಹೋಗ್ತಾ ಇರುವಂಥ ಕ್ಷೇತ್ರ ಅಂದರೆ ಮಲೆನಾಡಿನ ತಪ್ಪಲು, ಅದೇ ಶೃಂಗೇರಿಯ ಮಡಿಲು ಹರಿಹರಪುರಕ್ಕೆ. ಸುಂದರ ಮಲೆನಾಡಿನ ದಾರಿಯನ್ನು ಕ್ರಮಿಸುತ್ತಾ ಸುಮಾರು 125 ಕಿಲೋಮೀಟರ್ ಅನ್ನು ದಾಟಿ ಸುಮಾರು 2.5 ತಾಸುಗಳ ಪ್ರಯಾಣ ಬೇಕಾಗುತ್ತೆ. ಈಗ ನಾವು ಅಂದ ತಕ್ಷಣ ಯಾರ್ಯಾರು ಅಂದ್ಕೊಂಡ್ರ? ಎಸ್, ನಾವು ನಮ್ಮ LIC ಟೀಮ್, LIC ಲತಾ ಮೇಡಮ್ ಅವರ ಸಾರಥ್ಯದಲ್ಲಿ ಹೋಗ್ತಾ ಇರುವಂತ ನೋಡಿ. ಸುಂದರ ಮುಖಾರವಿಂದವನ್ನ ಬೆಳಗಿನ ಒಂದು 5:30-6 ಗಂಟೆಗೆ ನಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಿದ್ವಿ. ಸೊ ನಾವೆಲ್ಲರೂ ಸೇರಿಕೊಂಡು ನಮಗೆ ಅಲ್ಲಿ ಹರಿಹರಪುರದಲ್ಲಿ LIC ಕನ್ವೆನ್ಷನ್ ಇತ್ತು. ಸೊ ಹಾಗಾಗಿ ಅದು ಒಂದು ನೆಪ. ಹಾಗೆ ಆ ಒಂದು ಕ್ಷೇತ್ರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ವಿವರಣೆ ಹಾಗೂ ಕ್ಷೇತ್ರ ದರ್ಶನವನ್ನ ನೀವು ಈ ವಿಡಿಯೋದಲ್ಲಿ ಮಾಡಬಹುದು. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಹಾಗೆ ಚಾನೆಲ್ಗೆ ಸಪೋರ್ಟ್ ಮಾಡಿಕೊಂಡು ನೋಡಿ. ವಿಡಿಯೋಕ್ಕೆ ಒಂದು ಲೈಕ್ ಇರಲಿ. ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ. ಈ ಹರಿಹರಪುರದ ವಿಶೇಷತೆ ಏನು? ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿದ ನಮ್ಮ ಪ್ರಯಾಣ ಇಲ್ಲಿ ಬಂದು ಮುಟ್ಟುವಾಗ 8:45 ಆಗಿತ್ತು. ಸೊ ಬಂದದ್ದು ಎಲ್ಲ ತಿಂಡಿಯ ವ್ಯವಸ್ಥೆ ಕೂಡ ಇಲ್ಲಿ ಇತ್ತು. ಯಾಕಂದ್ರೆ ನಮ್ಮ LIC ಕನ್ವೆನ್ಷನ್ ಇತ್ತಲ್ಲ. ಸೊ ಇದು ಉಡುಪಿ ಡಿವಿಷನ್ ಇಂದ ಆಗಿರುವಂತ ಒಂದು ಕನ್ವೆನ್ಷನ್. ಹಾಗಾಗಿ ಎಲ್ಲಾ ಬ್ರಾಂಚ್ಗಳು ಸಂಬಂಧಪಟ್ಟ ಎಲ್ಲರೂ ಬಂದಿದ್ರು ಕೂಡ. ಸೊ ನಮಗೆ ಇಲ್ಲಿ ಅವರಿಂದನೇ ತಿಂಡಿಯ ವ್ಯವಸ್ಥೆ ಕೂಡ ಇತ್ತು. ಒಂದು ಅತ್ಯುತ್ತಮವಾದ ತಿಂಡಿಯಲ್ಲಿ ಇಡ್ಲಿ, ಚಟ್ನಿ, ಪೊಂಗಲ್, ಸ್ವೀಟ್, ಕಾಫಿ, ಟೀ ಎಲ್ಲವೂ ಇತ್ತು. ಸೊ ಇದನ್ನೆಲ್ಲ ಮುಗಿಸಿ ನಾವು ಹೊರಗೆ ಬಂದಾಗ ನಮಗೆ ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಟೈಮ್ ಇದೆ. ಹಾಗಾಗಿ ನಾವು ಈ ಒಂದು ಕ್ಷೇತ್ರ ದರ್ಶನ ಮಾಡಿ ಬಂದ್ಬಿಡುವ ಅಂತ ಹೇಳಿ ತೀರ್ಮಾನ ಮಾಡಿ ಹೊರಗಡೆ ಬಂದಾಗ ತುಂಬ ಬಿಸಿಲು ಸ್ನೇಹಿತರೆ. ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ನಮಗೆ ಇಲ್ಲಿ ಬಂದಾಗ ಫಸ್ಟ್ ಆಫ್ ಆಲ್ ತಲೆಗೆ ಕ್ಯಾಪ್ ಅಥವಾ ಅಂಬ್ರೆಲಾ, ಕಾಲಿಗೆ ಚಪ್ಪಲಿ ಅಂತೂ ಬೇಕೇ ಬೇಕು. ಬಟ್ ನಾವು ಸ್ವಲ್ಪ ದೇವಸ್ಥಾನದ ದೂರದಿಂದನೇ ಚಪ್ಪಲಿಯನ್ನು ಹೊರಗಿಟ್ಟು ಬರಬೇಕಾಗತ್ತೆ. ಇನ್ಫ್ಯಾಕ್ಟ್ ತಲೆಗೆ ಕ್ಯಾಪ್ ಅಂತೂ ಬೇಕೇ ಬೇಕು. ನೋಡಿ, ಇಲ್ಲಿ ಇಲ್ಲದೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬಿಸಿಲಿದೆ. ಇನ್ನು 10 ಗಂಟೆ ಆಗಲೇ ಇಷ್ಟು. ಈಗ ನಮಗೆ ಇಲ್ಲೇ ಚಪ್ಪಲಿ ಎಲ್ಲ ಬಿಡಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನಾವು ಹನುಮಂತನ ದರ್ಶನ ಮಾಡಿಯೇ ಬರಬೇಕು ಸ್ನೇಹಿತರೆ. ಯಾಕಂದ್ರೆ ಎಂಟ್ರಾನ್ಸ್ ಇಂದ ಹಾಗೇನೆ ಬಂದ್ರೆ ನಮಗೆ ಇಷ್ಟು ಬಿಸಿಲು ಆಗೋಲ್ಲ. ಫಸ್ಟ್ ಆಫ್ ಆಲ್ ಅದು ಒಂದು ಕಾರಣ. ಆದರೆ ದಿವ್ಯ ಕ್ಷೇತ್ರ ಏನಿದೆ, ಈ ಇಷ್ಟ ಸಿದ್ಧಿ ಆಂಜನೇಯ ಸ್ವಾಮಿ ಪಾದುಕೆ ದರ್ಶನ ಮಾಡಿಯೇ ಈಚೆ ಬಂದ್ರೆ ತುಂಬಾ ಒಳ್ಳೆಯದು. ಇದು 27 ಅಡಿ ಎತ್ತರದಲ್ಲಿದೆ. ಅಂದ್ರೆ ಸುಮಾರು 8.2 ಮೀಟರ್ ಹೈಟ್ ಇದೆ. ನಾವು ಈ ಕಡೆಯಿಂದ ಪುನಃ ಹೋದ್ವಿ. ಯಾಕಂದ್ರೆ ಇಲ್ಲಿ ಹೋದ್ರೂ ಸಹಿತ ಬಿಸಿಲೇನಿಲ್ಲ, ಮೇಲ್ಛಾವಣಿ ಇರೋದ್ರಿಂದ ನಮಗೆ ಅಷ್ಟು ಬಿಸಿಲೇಂತಾಗಲ್ಲ. ಸೊ ಆ ಕಡೆಯಿಂದನೇ ಎಂಟ್ರೆನ್ಸ್ ಇಂದಾನೆ ನಮಗೆ ಇಲ್ಲಿ ಬಂದ್ಬಿಟ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಓಕೆನಾ? ನೋಡಿ, ಈ ಒಂದು ಕ್ಷೇತ್ರ ಪ್ರತಿಮೆ 27 ಅಡಿ ಎತ್ತರದ ಭವ್ಯವಾದ ಪ್ರತಿಮೆ ಹರಿಹರಪುರದ ಶ್ರೀ ಆದಿಗುರು ಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಆವರಣದಲ್ಲಿದೆ ಇದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಥಳದಲ್ಲಿ ಭಕ್ತಿಯಿಂದ ನಿಮ್ಮ ಇಷ್ಟಾರ್ಥವನ್ನ ಬೇಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ಆ ಒಂದು ಪಾದುಕೆ ಕೂಡ ಇದೆ, ನೀವು ತೋರಿಸ್ತಾ ಇದನ್ನ ಪಾದದ ದರ್ಶನ ಈ ಒಂದು ಸ್ಥಾಪನೆ ಸಮಯದಲ್ಲಿ ಆಗಿತ್ತಂತೆ. ಹಾಗಾಗಿ ಆ ಪಾದದ ದರ್ಶನವನ್ನು ಕೂಡ ಮಾಡಬಹುದು. ಈಗ ನೋಡಿ, ಇದು ಎಂಟ್ರಾನ್ಸ್ ಇಂದ ಸೀದಾ ಇಲ್ಲಿಗೆ ಬರ್ಬೋದು. ಓಕೆನಾ? ಸೊ ಇದು ಹೆಸರೇ ಹೇಳುವಾಗೆ ಇಷ್ಟ ಸಿದ್ಧಿ ಆಂಜನೇಯ ಸ್ವಾಮಿ ದರ್ಶನ. ಸೊ ಮನಸ್ಸಲ್ಲಿ ಇರೋದನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಈಡೇರುತ್ತೆ ಖಂಡಿತ. ನೀವು ಸ್ನೇಹಿತರೆ ಈ ಒಂದು ಸ್ಥಳಕ್ಕೆ
ಬರಲೇಬೇಕು, ಆಂಜನೇಯ ಸ್ವಾಮಿ ಕ್ಷೇತ್ರವನ್ನ ದರ್ಶನ ಮಾಡಲೇಬೇಕು. ಸ್ನೇಹಿತರೆ, ಈಗ ಮುಂದೆ ಹೋಗೋಣ. ಸೊ ಈ ಒಂದು ಕ್ಷೇತ್ರ ಹೇಳಿದ್ನಲ್ಲ, ಹರಿಹರಪುರವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ತುಂಗಾ ನದಿಯ ದಡದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ ಹಾಗೂ ಒಂದು ಐತಿಹಾಸಿಕ ಪೌರಾಣಿಕ ತೀರ್ಥ ಕ್ಷೇತ್ರ ಸ್ನೇಹಿತರೆ. ಸೊ ನಾವಿಲ್ಲಿ ಗೋಶಾಲೆ ಕೂಡ ಇದೆ, ವೇದ ಪಾಠಶಾಲೆ ಕೂಡ ಇದೆ. ಹಾಗೆ ಎಲ್ಲವನ್ನ ಮುಂದೆ ಹೇಳ್ತೀನಿ. ಇದು ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಅಥವಾ ಮಠ ಅಂತ ಒಳಗೊಂಡಿದೆ. ಯಾಕಪ್ಪ ಇದು ಒಂದು ಐತಿಹಾಸಿಕ ಸ್ಥಳ ಅಂತ ಕೇಳಿದ್ರೆ, ದಕ್ಷ ಮಹಾರಾಜನು ಯಜ್ಞ ಮಾಡಿದ ಸ್ಥಳ ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ಸೊ ಇದು ಒಂದು ತುಂಗ ದೇವಸ್ಥಾನವನ್ನ ನೋಡ್ತಾ ಇದ್ದೀರಾ, ಅದು 2010ರಲ್ಲಿ ಆದಂಥ ಒಂದು ದೇವಸ್ಥಾನ. ಸೊ ಇಲ್ಲಿಯ ಐತಿಹಾಸಿಕ ಮತ್ತು ಪೌರಾಣಿಕ ವಿಷಯದ ಬಗ್ಗೆ ಇಲ್ಲಿಯ ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ತಿಳಿಸಿದ್ರು. ಸ್ನೇಹಿತರೆ, ದೇವಸ್ಥಾನಕ್ಕೆ ನಾವು ಹತ್ತಿರದಲ್ಲಿದ್ದೇವೆ. ಈಗ ಸುತ್ತಮುತ್ತಲೂ ಅಡಿಕೆ ತೋಟಗಳು, ಪಶ್ಚಿಮ ಘಟ್ಟಗಳ ನಡುವೆ ಇರುವಂತಹ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವಂತಹ ಒಂದು ಕ್ಷೇತ್ರ. ಬನ್ನಿ ಸ್ನೇಹಿತರೆ, ಆ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಹರಿಹರಪುರದ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆವರಣದಲ್ಲಿದ್ದೇನೆ. ಸೊ ಇವತ್ತು ನಮಗೆ ಇಲ್ಲಿ ಸಿಕ್ಕಿರುವಂತ ಮಹನೀಯರು ಶೇಷಾದ್ರಿ ಅಂತೇಳಿ, ಅವರನ್ನ ಮಾತಾಡಿಸುವ. ನಮಸ್ಕಾರ. ನಮಸ್ಕಾರ. ನಮಗೆ ಈ ಒಂದು ಕ್ಷೇತ್ರದ ಬಗ್ಗೆ, ಐತಿಹಾಸಿಕ ಹಾಗೂ ಪೌರಾಣಿಕ ವಿಷಯಗಳ ಬಗ್ಗೆ, ಒಂದು ಆದಿಶಂಕರಾಚಾರ್ಯರ ಬಂದಿರುವಂತ ಬಗ್ಗೆ, ಇದು ಈ ದೇವಸ್ಥಾನದ ಬಗ್ಗೆ ಹಿನ್ನೆಲೆ ಏನು, ಎಲ್ಲವನ್ನ ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಕೊಡ್ಬೋದಾ ಅಂತ ಕೇಳಿದಾಗ, ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತಿಹಂ ಪ್ರಣಮಾಮ್ಯಹಂ ಶ್ರೀಮತ್ಸಯೋನಿಧೇ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗಮಡೆಂಜ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯವಾಬ್ದಿಬುಧ ಲಕ್ಷ್ಮೀನ್ ನೃಸಿಂಹ ಮಮದೇಹಿ ಕರಾವಲಂಬಂ. ಎಲ್ಲರಿಗೂ ತಮಗೆಲ್ಲರಿಗೂ ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಶೇಷಾದ್ರಿ ಅಂತ, ಇಲ್ಲಿ ಜನಸಂಪರ್ಕಾತಿ ಅಧಿಕಾರಿಯಾಗಿದ್ದೇನೆ. ನಾನು ನಿವೃತ್ತ ವಾಯುಸೇನಾ ಅಧಿಕಾರಿಯಾಗಿದ್ದೇನೆ. ನಾನು ಇಂಡಿಯನ್ ಏರ್ ಫೋರ್ಸಲ್ಲಿದ್ದೆ. ಏರ್ ವಾರಿಯರ್ ಅಂತ ನಮ್ಮಲ್ಲಿ ಕರಿತೀವಿ, ವೆಟರನ್ ಏರ್ ವಾರಿಯರ್ ಅಂತ. ನಾನಿಲ್ಲಿ ಒಂದು ಸೇವೆಗೆ ಬಂದಿದ್ದೇನೆ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಇದು ದಿವ್ಯಕ್ಷೇತ್ರ ಹರಿಹರಪುರ. ಹರಿಹರಪುರ ಅಂತ ಏಕೆ ಬಂತು ಅನ್ನೋದನ್ನ ನಾನು ಮೊದಲು ಹೇಳ್ತೀನಿ. ಇಲ್ಲಿ ದಕ್ಷ ಪ್ರಜಾಪತಿ ಯಾಗ ಮಾಡ್ತಾ ಇರಬೇಕಾದ್ರೆ ಈಶ್ವರ ಸ್ವಯಂಭಾಗಿ ಅಲ್ಲಿ ಯಾಗಕುಂಡದಿಂದ ಆವಿರ್ಭೂತನಾದ. ಹಾಗಾಗಿ ಇದನ್ನ ದಕ್ಷಹರ ಸೋಮೇಶ್ವರ ದೇವಾಲಯ ಈಗಲೂ ಇಲ್ಲಿದೆ. ಆಗಿನ ಕಾಲದಲ್ಲಿ ಈ ಜಾಗನ ದಕ್ಷಾಶ್ರಮ ಅಂತ ಕರೆಯಕ್ಕೆ ಆರಂಭ ಮಾಡಿದರು. ತದನಂತರದಲ್ಲಿ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಅತಿ ಘೋರವಾದ ತಪಸ್ಸಿಯನ್ನ ಮಾಡಿದಾಗ ಲಕ್ಷ್ಮೀ ನರಸಿಂಹ ಅವರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟ. ಹಾಗಾಗಿ ಅಗಸ್ತ್ಯರ ಬಂದ ನಂತರ ನಾರಾಯಣನು ಇಲ್ಲಿ, ಅಂದ್ರೆ ಲಕ್ಷ್ಮೀ ನರಸಿಂಹನಾರಾಯಣ ರೂಪ, ಅಲ್ಲಿ ಈಶ್ವರ ಶಂಕರನ ರೂಪ. ಹಾಗೆ ಹರಿ ಮತ್ತು ಹರ ಈ ಜಾಗದಲ್ಲಿ ಇರೋದ್ರಿಂದ ಇದನ್ನು ಹರಿಹರಪುರ ಅಂತ ಕರೆಯಲಾಯ್ತು ಅಂತ ತುಂಗಾಕಾಂಡದಲ್ಲಿ ಇದು ಉಲ್ಲೇಖವಾಗಿದೆ. ತದನಂತರದಲ್ಲಿ ಆದಿಶಂಕರಾಚಾರ್ಯರು ಮಂಡನ ಮಿಶ್ರನ ವಾದನ ಮಾಡಿ ಶಾರದಾ ಪರಮೇಶ್ವರನ ಇಲ್ಲಿ ಹೋಗ್ಬೇಕಾದ್ರೆ ಇದೆಲ್ಲ ಪೂರ್ತಿ ದಂಡಕಾರಣ್ಯ ಆಗಿತ್ತು. ಈಗಲೂ ದಂಡಕಾರಣ್ಯ. ಇದನ್ನು ಸಹ್ಯಾದ್ರಿ ಪರ್ವತದಿಂದ ಆವರಿಸುವಂತ ಜಾಗ ಇದು. ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಕಾಡುಗಳಿತ್ತು, ವೆಸ್ಟರ್ನ್ ಘಾಟ್ಸ್ ಇತ್ತು ಇಲ್ಲಿ. ಈ ಪವಿತ್ರವಾದ ಜಾಗದ ಶಾರದಾಂಬ ಕ್ಷಣಕಾಲ ನಿಂತಿದ್ರಿಂದ ಆದಿಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರೋದ್ಧಾರಣೆ ಮಾಡಿ ಶಾರದೆಯನ್ನು ಶಾರದಾ ಪರಮೇಶ್ವರ ರೂಪದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದರು. ಹಾಗಾಗಿ ಇಲ್ಲಿ 3 ಭವ್ಯವಾದ ಕಾರ್ಯಗಳಾಗಿರೋದ್ರಿಂದ ಈಗಿನ ಗುರುಗಳು ಇದನ್ನು ದಿವ್ಯಕ್ಷೇತ್ರ ಅಂತ ಕರೆದ್ರು. ಅದ್ರ ಹೇಳ್ಬೇಕಂದ್ರೆ ಯಾಗಭೂಮಿ ಮೊದಲಾಯ್ತು, ಆಮೇಲೆ ತಪೋಭೂಮಿ ಆಯ್ತು, ಆಮೇಲೆ ಜ್ಞಾನ ಭೂಮಿ ಆಗಿ 3 ಇರೋದ್ರಿಂದ ಇದನ್ನ ದಿವ್ಯಕ್ಷೇತ್ರ ಹರಿಹರಪುರ ಅಂತ ಕರೆದ್ರು. ಹರಿಹರಪುರದಲ್ಲಿ ಆದಿಶಂಕರಾಚಾರ್ಯರು ಕೂಡ ಇಲ್ಲಿ ಅದಕ್ಕೆ ಅದರ ಉಲ್ಲೇಖನ ಸಹಿತ ಬ್ರಿಟಿಷರು ಸಹಿತ 13ನೇ ಸೆಂಚುರಿಯಲ್ಲಿ ಮಾಡಿದಾಗ ಅದರ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ. ಹೀಗೆ ಆದಿಶಂಕರಾಚಾರ್ಯರು ಬಂದಿದ್ರು ಅನ್ನೋದಕ್ಕೆ ಪುರಾವೆಗಳು ಇಲ್ಲೂ ಇದೆ. ನಾವು ನಿಮ್ಗೆ ಹೇಳತಕ್ಕಂತ ತುಂಗಾಕಾಂಡದ ಉಲ್ಲೇಖದಲ್ಲೂ ಸಹಿತ ಇದು ಇದೆ. ಮತ್ತೆ ಇಲ್ಲಿ ವಿಶೇಷವಾಗಿ ತುಂಗಾ ನದಿ ಪೂರ್ವದಿಂದ ಉತ್ತರ ವಾಹಿನಿಯಾಗಿದ್ದಾಳೆ. ಹಾಗಾಗಿ ಇದು ಸಿದ್ಧ ಸ್ಥಳ ಅಂತ ಶಂಕರರೇ ಕರೆದ್ರು ಈ ಜಾಗನ. ಆಗ ಸೌರಾಷ್ಟ್ರದಿಂದ ಬಂದಂತ ಕೃಷ್ಣಾನಂದ ಯೋಗೀಂದ್ರರು ಇಲ್ಲಿ ಅಗಸ್ತ್ಯಕರಾಚಿತ ಸಾಲಿಗ್ರಾಮನ ಇಟ್ಟು ಪೂಜೆ ಮಾಡ್ತಿರ್ಬೇಕಾರೆ ಅವ್ರಿಗೆ ಹೇಳಿದ್ರು, ಇದು ಸಿದ್ಧ ಸ್ಥಳ, ನೀವು ಇಲ್ಲಿ ಮಾಡ್ತಕ್ಕಂಥ ಪೂಜೆ ಸಿದ್ಧಿಸುತ್ತೆ. ಹಾಗಾಗಿ ಈ ಸ್ಥಳದಲ್ಲಿ ಯಾವುದೇ ಒಂದು ಪ್ರಾರ್ಥನೆ, ಯಾಗ, ಹೋಮ, ಪ್ರಾರ್ಥನೆ ಇತ್ಯಾದಿ ಮಾಡೋದು ಸಿದ್ಧಿಸುತ್ತೆ. ಬಂದ ಪ್ರಜೆಗಳಿಗೂ ಬಂದ ಭಕ್ತಾದಿಗಳಿಗೂ ಸಹಿತ ಆಗುತ್ತೆ ಅಂತ ಶಂಕರರ ಒಂದು ಆಶೀರ್ವಾದ ಇದೆ. ಹಾಗೆ ನಡೀತಿದ್ದು. ಆಗ ಕೃಷ್ಣಾನಂದ ಯೋಧರಿಗೆ ಮೊದಲು ಸನ್ಯಾಸ ತಗೊಂಡು ಗುರು ಪರಂಪರೆ, ಶಂಕರ ಗುರು ಪರಂಪರೆಯನ್ನ ಆರಂಭ ಮಾಡಿದ್ರು. ಸೊ ಅಲ್ಲಿಂದ ಬಂತು. ಈಗಿರ್ತಕ್ಕಂಥವ್ರು 25ನೇ ಪೀಠಾಧೀಶಾದರ
ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳು, ಹ್ಮ್. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳು ಈ ದೇವಸ್ಥಾನ 2009ರಲ್ಲಿ ಜೀರ್ಣೋದ್ಧಾರಕ್ಕೆ ಕೈಗೊಂಡರು. ಈಗ ನಾವು ಅಲ್ಲಿ ಒಂದು ಕಲಶ ಅಂತ ಕಾಮಧೇನುವುದು ವಿಮಾನ ಇದನ್ನ ನೋಡ್ತೀವಿ. ಆ ಒಂದು ಕ್ಷೇತ್ರದಲ್ಲಿ ಅದರ ಕಾಮಧೇವನ ಒಳಗೆ ನೋಡಿದಾಗ ಅವರ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ನೀವು ಬೋರ್ಡ್ ಹಾಕಿದ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಹಾಗೆ ಈ ದೇವಾಲಯ ನೋಡಕ್ಕೆ ಒಂದು ಪರಂಪರೆ ಇದೆ. ಇಟ್ ಗಾಟ್ ಒನ್ ಟ್ರೆಡಿಷನ್ ಟು ಸಿ ದ ಟೆಂಪಲ್. ಮೊದಲು 22 ಆಂಜನೇಯನ ದರ್ಶನ ಮಾಡಬೇಕು. ಅಲ್ಲಿ ನೀವು ನಮ್ಮ ಮಹಾದ್ವಾರದಿಂದ ಬಂದ ತಕ್ಷಣ ನಿಮ್ಗೆ 27 ಆಂಜನೇಯನ ದರ್ಶನ ಆಗುತ್ತೆ. ಆ ಆಂಜನೇಯನ ವಿಶೇಷ, ಆಂಜನೇಯನ ಕೆಳಗಡೆ ಚತುರ್ದಶಿ ಕೋಟಿಯಷ್ಟು ಭಕ್ತಾದಿಗಳ ಬರೆದ ಜಯ ಜಯ ಲಕ್ಷ್ಮೀ ನರಸಿಂಹನ ಪುಸ್ತಕಗಳನ್ನ ಗುರುಗಳೇ ಸ್ವತಃ ಇಟ್ಟು ಅಲ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹರಿಸಿದ್ರು. ಆವಾಗ ಯಾಕಾಯ್ತು ಅಂತಂದ್ರೆ ಈ ಮಧ್ಯದಲ್ಲಿ 2009ರಿಂದ 22 12 ವರ್ಷಗಳಾಯ್ತು ಕಟ್ಟಗೆ ದೇವಸ್ಥಾನನ. ಆ ಸಮಯದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಒಂದು ಅಭಿಯಾನ ಹೇಳಿದ್ರು ಗುರುಗಳು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭದ ನರಸಿಂಹ ಅಂತ ಬರೀಕೆ ಹೇಳಿದ್ರು. ಎಲ್ರಿಗೂ ಇಲ್ಲಿಂದಲೇ ಪುಸ್ತಕ ಕೊಟ್ಟಿತ್ತು. ಜಪ ಒಂದು ಪುಸ್ತಕದಲ್ಲಿ 1008 ಜಪಗಳಾಗ್ತಿತ್ತು. ಅಂತರ ಚತುರ್ದಶಿ ಕೋಟಿಯಷ್ಟು ಆಗ್ಬೇಕಂತಿತ್ತು. ಅದರ ಸಂಕಲ್ಪ ಆಯ್ತು. ಆ ರೀತಿ ಇಟ್ಟು 3 ಮೆಟ್ಟಲುಗಳ ಮೇಲೆ ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನಿ ಯೋಗ, ಕೂರ್ಮಾವತಾರದ ಮೇಲೆ 3 ಮೆಟ್ಟಲಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿದ್ದು 27 ಆಂಜನೇಯ. ಅವನನ್ನು ತರಬೇಕಾದ್ರೆ ಅವನು ನಿಜವಾದ ಅಲ್ಲಿ ಊರಿದ್ರಿಂದ ನಿಜವಾದ ದರ್ಶನ ಮಾಡಿ ಒಂದು ಶ್ಲೋಕ ತಮಸ್ಮಿನ್ ಕಾರ್ಯನಿರ್ಯೋಗಿ ಪ್ರಮಾಣಂ ಹರಿಸತ್ತಮ ಹನುಮನ್ನೆತ್ತಮಸ್ತಾಯ ದುಃಖಕ್ಷಯ ಕರಭವ ಅಂತ ಹೇಳಿ ಅವನು ನೋಡ್ಕೊಂಡು ಬಂದು ಇಲ್ಲಿ ಬಂದಾಗ ಗುರುಭವನದ ಗುರುಗಳಿದ್ದಾಗ ಇಲ್ಲಿ 12 ಗಂಟೆ ನಂತರ ದರ್ಶನ ಕೊಡ್ತಾರೆ. ಅದರ ಮೇಲೆ ಅಂದ್ರೆ 10ರಿಂದ 12 ಗಂಟೆ ತನಕ ಕೆಲಸ ಲೇಟ್ ಆಗೋ ದರ್ಶನ ಅಲ್ಲೇ ಇರುತ್ತೆ. 2ನೇ ಮಾಡಿನಲ್ಲಿ ನಿಮಗೆ 2000 ಗಣಪತಿಗಳ ಕಲೆಕ್ಷನ್ಸ್ ಇದೆ, ಮ್ಯೂಸಿಯಂ ಅದು. ಅದನ್ನ ನೋಡಿ ಮುಂದೆ ಬಂದ್ರೆ ನವಗ್ರಹ ಯಾಗಶಾಲೆ. ಇದನ್ನ ನೋಡಿ ದೇವಸ್ಥಾನಕ್ಕೆ ಪೂರ್ವದಿಂದ ಎಂಟ್ರಿ ಮಾಡ್ತೀವಿ ನಾವು. ಈ ಎಂಟ್ರಿ ಈ ಕಡೆಯಿಂದ ಇಲ್ಲ, ಇದು ಪಶ್ಚಿಮ ದ್ವಾರ. ಇದು ಪೂರ್ವ ದ್ವಾರದಿಂದಲೇ ಬರಬೇಕು. 2 ದೊಡ್ಡ ಸಿಂಹಗಳು, ಎಲ್ಲ ಪೂರ್ತಿ ಚೋಳರ ಮಾದರಿಯ ದೇವಸ್ಥಾನ, ಚೋಳರ ಶೈಲಿಯಲ್ಲಿ ಇರತಕ್ಕಂಥ ದೇವಸ್ಥಾನ. ಇಲ್ಲಿರತಕ್ಕ ಕಂಬಗಳು ಯಾಲಿಗಳಿಗೆ ಸಕಾರಾತ್ಮಕ ಭಾವನೆ ತುಂಬಾ ಶಕ್ತಿಗಳಿರುತ್ತೆ. ಅದಕ್ಕೋಸ್ಕರ ಇದು ವೈಭವವಾಗಿದೆ. ಈ ರೀತಿ ನೀವು ಆ ಸಿಂಹಗಳ ಒಳಗಡೆಯಿಂದ ಬಂದು ನರಸಿಂಹನ ಹಿಂಭಾಗಕ್ಕೆ ಬರ್ತೀರಾ. ಈಗ ದೇವಸ್ಥಾನದ ಒಳಗೆ ದುರ್ಗಾ ಒಳಗಡೆ ಬರ್ತೀರಾ. ಬಂದಾಗ ನೀವು ಶಾರದಾ ಪರಮೇಶ್ವರಿ ದರ್ಶನ ಬರ್ತಾರೆ. ಪರಮೇಶ್ವರಿ ವಶಿನ್ಯಾದಿ ವಾಗ್ದೇವತೆಗಳ ಸಮೇತ ಗುರುಗಳು ಮತ್ತೆ ಇದನ್ನ ಪುನರ್ ನಿರ್ಮಾಣ ಮಾಡಿದರು. ವಶಿನ್ಯಾದಿ ವಾಗ್ದೇವತೆಗಳು ಯಾರು ಅಂದ್ರೆ ಲಲಿತಾ ಸಹಸ್ರ ನಮಗೆಲ್ಲ ಕೊಟ್ಟವರು. ಹಾಗಾಗಿ ವಶಿನ್ಯಾದಿ ವಾಗ್ದೇವತೆಗಳ ಸಮೇತ ಇಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ವಾಕ್ ಸಿದ್ಧಿ ಮತ್ತು ವಾಗ್ದೋಷ ಪರಿಹಾರಕ್ಕೆ ಅಮ್ಮನವ್ರನ್ನ ವಿಶೇಷವಾಗಿ ಪೂಜೆ ಮಾಡಬಹುದು. ಅದರ ಕೆಳಗಡೆ ಶ್ರೀಚಕ್ರ ಶಂಕರಾಚಾರ್ಯರು ಮಾಡಿರ್ತಕ್ಕಂಥ ಶ್ರೀಚಕ್ರನು ಅಲ್ಲೇ ಇದೆ. ಅವ್ರು ನೋಡಿ ವಶಿನ್ಯಾದಿ ವಾಗ್ದೇವತೆಗಳನ್ನ ನಮಸ್ಕಾರ ಮಾಡಿ, ಅಗಸ್ತ್ಯರ ನಮಸ್ಕಾರ ಮಾಡಿ, ಮುದ್ದಾದ ಪ್ರಹ್ಲಾದನ ದರ್ಶನ ಮಾಡಿ, ಆದಿಶಂಕರ ದರ್ಶನ ಮಾಡಿ ಕೆಳಗಡೆ ಬಂದ್ರೆ ನೀವು ದಶಾವತಾರ ನೋಡ್ತೀರಾ. ಅಲ್ಲಿ ವಜ್ರಸ್ತಂಭದ ಸನ್ನಿಧಿ ಇದೆ. ವಜ್ರಸ್ತಂಭದ ಸನ್ನಿಧಿ ಏನಪ್ಪಾ ಅಂತಂದ್ರೆ ನರಸಿಂಹ ಬಂದಿದ್ದು ಸ್ತಂಭದಿಂದ. ಹಾಗಾಗಿ 32 ಅಡಿಗಳಿಂದ ಆ ಸ್ತಂಭ ಬಂದಿದೆ. 32 ಕೆಳಗಡೆಯಿಂದ ಹಿಡಿದು ತುಂಗೆ ತಟದಿಂದ ಬಂದಿದೆ ಅಂತ ಹೇಳಿದೆ ನಾನು. ತುಂಗೆ ತಟದಿಂದ ಬಂದು ಮೇಲ್ ತನಕ ಹೋದಾಗ ಅದು ಟೋಟಲ್ 32 ಅಡಿಗಳಿದೆ. ಅದರ ಸುತ್ತಲೂ ದಶಾವತಾರ ನೋಡ್ತೀರಾ. 108 ವಿಶೇಷ ಸಾಲಿಗ್ರಾಮಗಳನ್ನು ಇಟ್ಟು ಶಿಲ್ಪಶಾಸ್ತ್ರ ವೇದಶಾಸ್ತ್ರದಲ್ಲಿ ಕುರ್ಮ ಅವತಾರ ಮತ್ತು ಗರುಡ ಯಂತ್ರಗಳ ಮೇಲೆ ಸಪ್ತಮಂಡಲಗಳ ಬೀಜಾಕ್ಷರಗಳನ್ನು ಕೆತ್ತಿ ಅದರ ಮೇಲೆ ಮರಕತ ಎಮರಾಲ್ಡ್ ಅಥವಾ ಪಚ್ಚೆ ಕಲ್ಲಿನ ಭವ್ಯವಾದ ಲಕ್ಷ್ಮೀ ನರಸಿಂಹನ 2022 ಏಪ್ರಿಲ್ ಗುರುಗಳು ಸ್ಥಾಪನೆ ಮಾಡಿದ್ರು. ಹಾಗಾಗಿ ಆ ದೇವಸ್ಥಾನ ನೋಡ್ಬೇಕಾದ್ರೆ ಈ ರೀತಿ ನೋಡಿ ಅಲ್ಲಿ ಕೂತು ಧ್ಯಾನ ಮಾಡುದು. ಯು ವಿಲ್ ಗೆಟ್ ಸಕಾರಾತ್ಮಕ ಭಾವನೆಗಳು, ಯು ವಿಲ್ ಗೆಟ್ ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ. ತುಂಬಾ ಚೆನ್ನಾಗಿದೆ ಈ ಒಂದು ಕ್ಷೇತ್ರ. ಸ್ವಾಮಿ, ಒಂದು ಕ್ಷೇತ್ರದಲ್ಲಿ ದೂರದ ಊರಿಂದ ಬಂದವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಅಥವಾ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಎಲ್ಲ ಇದೆ. ಇಲ್ಲಿ ಒಂದು 110 ರೂಮಿನ ವ್ಯವಸ್ಥೆಗಳು ಇದೆ. ಎಲ್ಲ ಅತ್ಯಾಧುನಿಕ ವ್ಯವಸ್ಥೆಗಳು ಉಂಟು. ಬಿಸಿನೀರಿನ ವ್ಯವಸ್ಥೆ ಉಂಟು. ರೂಮಲ್ಲಿ ಬಂದವರಿಗೆ ಫಲಹಾರದ ವ್ಯವಸ್ಥೆ ಇದೆ. ಮಧ್ಯಾಹ್ನದ ಮತ್ತೆ ಸಂಜೆ ಊಟ ಎಲ್ಲ ಭಕ್ತಾದಿಗಳು ನಿರಂತರವಾಗಿ ನಡೀತಾ ಇರುತ್ತೆ. ದೇವಸ್ಥಾನಕ್ಕೆ ಬರ್ಲಿ ಬಿಡ್ಲಿ, ರಜಾ ಇದೆ ಅದ ಇಲ್ಲ ಅಂತಲ್ಲ. ಎಲ್ರಿಗೂ ಮಧ್ಯಾಹ್ನ 12:45 2-2:30 ತನಕ, ಕೆಲಸ ರಶ್ ಇದ್ರೆ 3 ಗಂಟೆ ತನಕಲೂ ಖುಷಿಯಿಂದ ಎಲ್ಲರೂ ಬಡಿಸ್ತಾರೆ. ಸಾಯಂಕಾಲನೂ ಅಷ್ಟೇ 7:45 8 ಗಂಟೆಯಿಂದ ಹಿಡಿದು 9 ಗಂಟೆ ತನಕ ಎಲ್ರಿಗೂ ರಾತ್ರಿ ಪ್ರಸಾದನೂ ಇರುತ್ತೆ. ಹಾಗೆ ಮತ್ತೆ ಇಲ್ಲಿ ವಿಶೇಷವಾದ ಗೋಶಾಲನ ಸಹಿತ ಗುರುಗಳು ನಿರ್ಮಾಣ ಮಾಡ್ತಾ ಇದ್ದಾರೆ, ಪುನರ್ನಿರ್ಮಾಣ. ಈಗ 125 ಹಸುಗಳಿದೆ. 800 ಹಸುಗಳು ಸ್ವೇಚ್ಛಾಗಿ ಮೇಯ್ದು ಖುಷಿಯಾಗಿರುವ ಹಾಗೆ ದೊಡ್ಡ ಗೋಶಾಲೆ ಬರ್ತಾ ಇದೆ. ಅದು ಬೃಂದಾವನ ಗೋಶಾಲೆ ಅಂತ. ಮತ್ತೆ ಆರ್ಷ ವಿದ್ಯಾಪೀಠ ಅಂತ ಮಕ್ಕಳಿಗೆ ಇಲ್ಲಿ ವೇದದ ಜೊತೆಗೆ ಲೌಕಿಕ ಶಿಕ್ಷಣಕ್ಕೂ ಅನುಕೂಲ ಮಾಡಿದೆ. ಈಗ 25 ಮಕ್ಕಳಿದ್ದಾರೆ. ಈಗೆಲ್ಲ ರಜಕ್ಕೆ ಹೋಗಿದ್ದಾರೆ. ಮತ್ತೆ ಗುರುಗಳು ಸನಾತನ ಹಿಂದೂ ಪರಿಷತ್ಗೋಸ್ಕರ ಬಹಳ ದುಡಿತಾ ಇದ್ದಾರೆ. ಬೆಳಗ್ಗೆ ದರ್ಶನ ಇಲ್ಲ ಅಂತ ಇಲ್ಲಿದ್ದಾಗ ಅವ್ರ ಅನುಷ್ಠಾನಗಳೆಲ್ಲ ಮುಗಿದ ನಂತರ ನವಾವರಣ ಪೂಜೆ ಆದ ನಂತರ ದರ್ಶನ ಕೊಡ್ತಾರೆ. ಭಕ್ತಾದಿಗಳು ಹಲವಾರಿದ್ದು ಮೀಟಿಂಗ್ ಎಲ್ಲ ಇದ್ರೆ ಲೇಟ್ ಆಗ್ಬೋದು. ಇಲ್ಲಾಂದ್ರೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆದ್ರೆ ದೇವಸ್ಥಾನ ರಾತ್ರಿ 8 ಗಂಟೆಗೆ ಮುಚ್ಚುತ್ತೆ. 12:15 12:45 ಮಹಾಮಂಗಳಾರತಿ ಆದ ನಂತರ
5:45 ತನಕ ಯಾವುದೇ ಸೇವೆ ಇರಲ್ಲ, ಅದರ ದೇವಸ್ಥಾನ ತೆಗೆದಿರುತ್ತೆ. ಹಾಗಾಗಿ ದೇವರ ದರ್ಶನಗಳನ್ನು ಮಾಡಬಹುದು. ಎನಿ ಟೈಮ್ ಮಾಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಮಾಡಬಹುದು. ಎಸ್. ಎಲ್ರಿಗೂ ಮಾಡಬಹುದು. ಸೊ ಮತ್ತೆ ಇದು ರೂಮಿನ ವ್ಯವಸ್ಥೆಗೂ ಸಹಿತ ಬುಕ್ ಮಾಡ್ಕೊಂಡು ಬರ್ಬೋದು. ಆನ್ಲೈನ್ ಅಲ್ಲೂ ಇದೆ. ಹ್ಮ್. ಅಲ್ಲಿ ಫೋನ್ ನಂಬರ್ಗಳನ್ನು ಕೊಟ್ಟಿದೆ. ಕಚೇರಿಗೆ ಯಾವುದೇ ಸೇವೆ ಮಾಡಿದ್ರೆ ಸೇವಾ ವಿವರಗಳು ಇದೆ. ಸರಿ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿರುವ ಕಾಮಧೇನು ಎಂಬ ಬಗ್ಗೆ ಒಂದಿಷ್ಟು ಹೇಳಿ ಅಂತ ಕೇಳಿಕೊಂಡಾಗ ಅದರ ಬಗ್ಗೆ ಹೇಳಿದಷ್ಟು. ಹೀಗೆ ನೀವು ದೇವಾಲಯದ ಪೂರ್ವ ದಿಕ್ಕಿಂದ ಪ್ರವೇಶ ಮಾಡಿದ ನಂತರ ಹ್ಮ್. ಶಾರದಾ ಪರಮೇಶ್ವರಿಯನ್ನು ವಶಿನ್ಯಾದಿ ವಾಗ್ದೇವ್ ಶಾರದೆಯನ್ನು ನೋಡಿ, ಅಗಸ್ತ್ಯ ಮಹಾಮುನಿಗಳ ದರ್ಶನ ಮಾಡಿ, ಮುದ್ದಾದ ಪ್ರಹ್ಲಾದ ನೋಡಿ, ಆದಿಶಂಕರ ದರ್ಶನ ಮಾಡಿ, ಕೆಳಗಡೆ ಇರತಕ್ಕಂತ ದಶಾವತಾರ ದರ್ಶನ ಮಾಡಿ, ವಜ್ರಸ್ತಂಭದ ಮುಂದೆ ಕೂತು ಧ್ಯಾನ ಮಾಡಿ, ಮೇಲೆ ಬಂದು ನಮ್ಮಲ್ಲಿ ಸಕಾರಾತ್ಮಕ ಜಾಗೃತಗಳಿಂದ ಹೇಳಿ ನರಸಿಂಹ ನಮಸ್ಕಾರ ಮಾಡಿ ಪಶ್ಚಿಮ ದ್ವಾರದಿಂದ ನಿರ್ಗಮನ ಮಾಡಿ, ಹಾಗೇ ಮತ್ತೆ ದೇವಾಲಯ ಸುತ್ತರಿದು ಪೂರ್ವದ್ವಾರ ಕಡೆಗೆ ಹೋಗಿ ಕಾಮಧೇನು ಗೋಪುರವನ್ನು ಹತ್ತಿ, ಕಾಮಧೇನು ಹಿಂಭಾಗದಲ್ಲಿ ನಾವಲ್ಲಿ ಒಂದು ಆರೋವನ್ನು ತೋರಿಸಿದೀವಿ, ಅದರ ಕೆಳಗಡೆ ನಿಂತು ಮೇಲಿರತಕ್ಕಂತ ಚಿನ್ನದ ಗೋಪುರ ಅಂದ್ರೆ ಚಿನ್ನದ ಬಣ್ಣದ ಮಾಡಿರ್ತಕ್ಕಂಥ ನರಸಿಂಹನ ಗೋಪುರವನ್ನು ದರ್ಶನ ಮಾಡ್ತಾ ತಮ್ಮ ಮನಸ್ಸಂಕಲ್ಪಗಳನ್ನೆಲ್ಲ ಅಲ್ಲಿ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಮನಸ್ಸಂಕಲ್ಪಗಳೆಲ್ಲೂ ಸಿದ್ಧಿಸುತ್ತೆ, ನಿಮ್ಮ ಕೋರಿಕೆಗಳು ಅಂತ. ಆವಾಗ ಈ ದೇವಸ್ಥಾನದ ಒಂದು ಪೂರ್ತಿ ಪ್ರಯಾಣ ಅಥವಾ ದರ್ಶನ ಸಂಪ್ರಾಪ್ತಿ ಆಗುತ್ತದೆ. ಅದು ಆ ದರ್ಶನ ಮಾಡೋದು ಹೇಗೆ ಅನ್ನೋದು ಏನಾದ್ರೂ ಇದೆಯಾ? ದರ್ಶನ ಮಾಡೋದು ಹೇಗೆ ಅಂತ ಹೇಳಿದ್ನೆ ಅಂದ್ರೆ, ಅಲ್ಲಿ ಈಗ ಈ ದೇವಸ್ಥಾನಗಳನ್ನೆಲ್ಲ ನೋಡಿ ನಮಸ್ಕಾರ ಮಾಡ್ತೀರಾ ಎಲ್ಲ ತರ. ಅಲ್ಲ, ಅಂದ್ರೆ ಆ ಕಾಮಧೇನುವ ಹಿಂಭಾಗದಲ್ಲಿ ಹ್ಮ್. ಭುಜದ ಮೇಲಿಂದ ನೋಡ್ಬೇಕು ಕಾಮಧೇನನ. ಅದಕ್ಕೆ ನಿಮ್ಮ ಹಿಂಭಾಗದಲ್ಲಿ ಹಾ. ಒಂದು ಬಾಣದ ಗುರುತನ್ನು ಕೊಟ್ಟು ಇಲ್ಲಿ ನಿಂತು ನೋಡಿ ಅಂತಲೂ ಬರ್ದಿದೆ ಕಾಮಧೇನು. ಕಾಮಧೇನು ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡತಕ್ಕಂಥ ಕಾಮಧೇನು. ಹಾಗಾಗಿ ಮುದ್ದಾದ ಕಾಮಧೇನು ಬೆನ್ನಿನ ಮೇಲ್ಗಡೆಯಿಂದ ನರಸಿಂಹನ ಮೇಲಿರತಕ್ಕಂಥ ಚಿನ್ನದ ಬಣ್ಣದ ಗೋಪುರವನ್ನು ನೋಡಿ ನಮ್ಮ ಮನಸ್ಸಂಕಲ್ಪನೆಲ್ಲ ಅಲ್ಲಿ ಸಿದ್ಧಿಸುತ್ತೆ. ಅಲ್ಲಿಗೆ ನಮ್ಮ ಈ ದೇವಾಲಯದ ಒಂದು ವಿಶೇಷವಾದ ದರ್ಶನ ಸಂಪ್ರಾಪ್ತಿ ಆಗುತ್ತೆ. ಎಷ್ಟೊಂದು ವಿಷಯಗಳನ್ನ ತಿಳಿಸಿಕೊಟ್ರಿ ಸರ್. ತುಂಬ ಹೃದಯದ ಧನ್ಯವಾದ. ಇಲ್ಲಿಯ ಪೌರಾಣಿಕ, ಐತಿಹಾಸಿಕ, ಇಲ್ಲಿ ಕ್ಷೇತ್ರದ ವಿಶೇಷ ವಿಷಯಗಳನ್ನು ತಿಳಿಸಿಕೊಟ್ರಿ. ನಿಮಗೆ ತುಂಬಾ ಧನ್ಯವಾದ. ಮತ್ತೊಮ್ಮೆ ಬನ್ನಿ, ನಿಮ್ಮ ಪರಿವಾರನೆಲ್ಲ ಕರ್ಕೊಂಡ್ಬನ್ನಿ. ಜಯ ಶ್ರೀ ನರಸಿಂಹ. ಜಯ ನರಸಿಂಹ. ಫ್ರೆಂಡ್ಸ್, ನೋಡಿದ್ರಲ್ಲ ಇಲ್ಲಿಯ ಕ್ಷೇತ್ರದ ವಿಶೇಷತೆ, ವಿಶೇಷ ವಿಷಯಗಳನ್ನ ನಮಗೆ ಎಕ್ಸ್ ಏರ್ ಫೋರ್ಸ್ ಆಫೀಸರ್ ಶೇಷಾದ್ರಿ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ, ತುಂಬ ಆಳವಾಗಿ ತಿಳಿಸಿಕೊಟ್ರು. ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ, ಸ್ನೇಹಿತರೆ, ಈಗ ದೇವಸ್ಥಾನದ ಎದುರು ಭಾಗದಲ್ಲಿರುವ ಈ ಒಂದು ಕ್ಷೇತ್ರಕ್ಕೆ ಅಂದರೆ ನಾವು ಕಾಮಧೇನು ಅಂತ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಆ ಒಂದು ಕಾಮಧೇನುವಿನಿಂದ ಹೇಗೆ ನೋಡಿದರೆ ಆ ಒಂದು ಸ್ವರ್ಣ ಗೋಪುರವನ್ನು ನೋಡ್ಬೋದು ಅಂತೇಳಿ. ಸೊ ಇಲ್ಲಿ ಒಂದು 20 ಮೆಟ್ಟಿಲು ಹತ್ತಿ ನಾವು ಇಲ್ಲಿ ಮೇಲೆ ಹೋಗಬೇಕಾಗುತ್ತೆ. ಸೊ ವೈಮಾನಿಕ ದರ್ಶನ ಅಂತ ಹೇಳಿ ಇದೆ ಇಲ್ಲಿ, ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ಇಲ್ಲಿ ನಿಂತು ನಾವು ಈ ಕಡೆ ದೇವಸ್ಥಾನದ ಮೇಲೆ ನೋಡಬಹುದು. ಸೊ ಹಾಗೆ ಅದು ಹೇಗೆ ನೋಡುದು ಅಂತ ಹೇಳಿದ್ನಲ್ಲ, ಕಾಮಧೇನುವಿನಿಂದ ಬೆನ್ನಿನ ಭಾಗದಿಂದ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಹಾಗೇ ನೋಡ್ಬೇಕು ಅಂತ ಅಲ್ಲಿ ಇದೆ, ಹಾಗೆ ನೋಡ್ಬೇಕಂತ ಅಲ್ಲಿ ಬರ್ದಿದ್ದಾರೆ ಕೂಡ. ಒಂದು ಅದ್ಭುತವಾದ ಕ್ಷೇತ್ರ ಮತ್ತೆ ಸ್ಥಳ ನೋಡಿ. ಸುತ್ತಮುತ್ತಲು ಅಡಿಕೆ ತೋಟಗಳಿಂದ ಕಂಗೊಳಿಸಿರುವಂಥ ಹಸಿರು ತುಂಬಿದ ಪಕ್ಕದಲ್ಲೇ ತುಂಗಾ ನದಿ, ತುಂಗೆ ಹರಿತಾ ಇದ್ದಾಳೆ. ಆ ಒಂದು ಕ್ಷೇತ್ರವನ್ನು ಕೂಡ ನೋಡ್ತೀವಿ. ಕಾಮಧೇನುವ ವಿಮಾನ ಗೋಪುರ ಅಂತ ಇದರ ಒಂದು ಹೆಸರು. ಸೊ ನೋಡಿ, ಪಕ್ಕದಲ್ಲಿ ತುಂಗಾ ನದಿ ಹರಿತಾ ಇದ್ದಾಳೆ. ಈಗ ಬೇರು ಬಿಸಿಲಲ್ವಾ, ಸೊ ನೀರು ಎಷ್ಟೋ ಕಡಿಮೆ ಆಗಿದೆ. ಈ ಒಂದು ತುಂಗೆಯ ದಡದಲ್ಲಿರುವಂಥ ಈ ದಿವ್ಯ ಕ್ಷೇತ್ರ ಈ ಒಂದು ಕಾಮಧೇನುವಿನ ಮಡಿಲಲ್ಲಿ, ಅಂದರೆ ಕಾಮಧೇನು ಅಂದರೆ ಬೇಡಿದ್ದನ್ನ ಕೊಡುವವಳು ಅಂತ ನೋಡಿ. ಆ ಬೆನ್ನಿನ ಭಾಗದಲ್ಲಿ ನಿಂತು ಹಿಂಭಾಗದಿಂದ ನೋಡಿದಾಗ ಮಾತ್ರ ದೇವಸ್ಥಾನದ ಮೇಲ್ಭಾಗದಲ್ಲಿರುವ ಸ್ವರ್ಣ ಗೋಪುರ ಕಾಣುತ್ತೆ ನಿಮಗಿದೆ. ಓಕೆನಾ? ನಾನು ಹಿಂದೆ ಬಂದು ಕೂಡ ನಿಮಗೆ ತೋರಿಸ್ತೇನೆ ಅದನ್ನ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತೇಳಿ. ನಿಜವಾಗ್ಲೂ ಮತ್ತೊಮ್ಮೆ ಬರಬೇಕು ಅಂತ ಅನ್ಸುತ್ತೆ. ಉತ್ತಮವಾದ ಸ್ಥಳ, ವಾತಾವರಣ. ನಮ್ಮ ಭಾವಚಿತ್ರಗಳನ್ನು ಮತ್ತೆ ಮತ್ತೆ ತೆಗೆದುಕೊಂಡ್ವಿ, ಒಂದಿಷ್ಟು ಬೆಕ್ಕಗಳು. ಹಾಗೆ ಈಗ ದೇವಸ್ಥಾನದ ಮೇಲ್ಭಾಗದಲ್ಲಿರುವ ಸ್ವರ್ಣ ಗೋಪುರವನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ಇಲ್ಲಿ ಬರೆದು ಇಟ್ಟಿದ್ದಾರೆ. ಹಾಗೆ ಇಷ್ಟಾರ್ಥ ನೆರವೇರುತ್ತೆ, ಹಾಗೆ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಿ ಪ್ರಾರ್ಥನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಂತ ಕೂಡ ಬರೆದಿದ್ದಾರೆ. ಹಾಗೆ ಪಾಪ ಪುಣ್ಯಗಳು ಕೂಡ ಇಲ್ಲಿ ನಶಿಸಿ ಹೋಗುತ್ತೆ ಅಂತ ಕೂಡ ಬರೆಯಲಾಗಿದೆ. ನೀವು ಅದನ್ನ ಬರೆದಿದ್ದನ್ನ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡ್ಬೋದು ಮತ್ತೆ ಓದ್ಬೋದು. ನೋಡಿ, ನೀವು ಕೂಡ ಈ ಒಂದು ದರ್ಶನ ಮಾಡಿರೋ ಪಾಪವನ್ನ ಕಳೆದುಕೊಳ್ಳಿ, ಹಾಗೆ ನಿಮ್ಮ ಇಷ್ಟಾರ್ಥವನ್ನು ಕೂಡ ನೆರವೇರಿಸ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ.
ನೋಡಿ, ಕಾಮಧೇನುವಿನ ಬೆನ್ನಿನ ಮೇಲ್ಭಾಗದಿಂದ ನೋಡ್ಬೇಕು, ಎಲ್ಲೆಲ್ಲೋ ನೋಡೋದಲ್ಲ. ಈಗ ಕರೆಕ್ಟ್ ಆಗಿ ನಿಮಗೆ ತೋರಿಸ್ತಾ ಇರುವಂತದ್ದು ಕಾಮಧೇನುವಿನ ಬೆನ್ನಿನ ಮೇಲ್ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಹೀಗೆ ನೋಡೋದಲ್ಲ, ಹಾಗೆ ನೋಡ್ಬೇಕು. ಆದ್ರೂ ನಿಮ್ಗೆ ಸುಮ್ಮನೆ ಹೀಗೆ ಒಂದು ಪಿಕ್ ತೋರಿಸಿದೆ ಅಷ್ಟೇ. ಹಾಗೆ ಈ ಒಂದು ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಹರಿಹರರು ಇಬ್ಬರು ಎದುರು ಬದುರಾಗಿ ನಿಂತಿರುವಂತ ಕ್ಷೇತ್ರ. ಅಂದ್ರೆ ಹರನ ದೇವಸ್ಥಾನ ಆ ಕಡೆ ಇದೆ. ಈಗ ಮೇನ್ ಟೆಂಪಲ್ ಎದುರು ಭಾಗದಲ್ಲಿದ್ದೇವೆ. ಎದುರಲ್ಲಿ ದೊಡ್ಡದಾದ 2 ಸಿಂಹಗಳನ್ನ ಕಾಣ್ತೇವೆ. ಹಾಗೆ ಮೇಲೆ ಮೆಟ್ಟಿಲತ್ತು ಮೇಲೆ ಹೋದ್ರೆ 2 ದ್ವಾರಪಾಲಕರನ್ನ ಕಾಣ್ತೇವೆ, ಜಯ ವಿಜಯರಥರಂತೆ. ಹಾಗೆ ಮುಂದೆ ಹೋದ್ರೆ ದೇವಸ್ಥಾನದ ಒಳಭಾಗದಲ್ಲಿ ಶ್ರೀ ಶಾರದಾ ಮಾತೆ, ಶ್ರೀ ಲಕ್ಷ್ಮೀ ನರಸಿಂಹದೇವರು, ಹಾಗೆ ಎಲ್ಲ ದೇವರನ್ನ ದಶಾವತಾರ, ವಿಷ್ಣುವಿನ ದಶಾವತಾರವನ್ನ ಕೂಡ ನಾವು ಕಾಣ್ತೇವೆ. ಸೊ ಮುಂದೆ ಇಲ್ಲಿ ಕೂತು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ, ಧ್ಯಾನ ಮಾಡಲೇಬೇಕು ಅಂತ ಹೇಳ್ತಾರೆ. ಈಗ ನಾವು ಮುಂದೆ ಹೋಗ್ತಾ ಇರೋದಾಗೆ ಗಣೇಶ ಪ್ರಪಂಚಕ್ಕೆ ಬರೋಣ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಎಲ್ಲಾ ತರದ ಗಣೇಶನ ಮೂರ್ತಿಗಳು, ಪಂಚಲೋಹದಿಂದ ಹಿಡಿದು ಪ್ರತಿ ಒಂದು ಗಣೇಶನ ವಿವಿಧ ಆಕಾರದ ಮೂರ್ತಿಗಳು, ಅತ್ಯಂತ ಹಳೆಯ ಮೂರ್ತಿಗಳು, ಹೊಸತವು ಎಲ್ಲವೂ ಇದೆ ಸ್ನೇಹಿತರೆ. ಪಂಚಲೋಹದ ಗಣೇಶನ ಇರ್ಬೋದು, ಅಥವಾ ಲಕ್ಷ್ಮೀ ನರಸಿಂಹ, ಪಂಚ ಮುಖದ ಗಣಪತಿ, ಹೀಗೆ ವಿವಿಧ ಆಕಾರದ ಗಣೇಶನ ಮೂರ್ತಿಗಳನ್ನು ನಾವಿಲ್ಲಿ ಕಾಣ್ತೇವೆ ಈ ಒಂದು ಮ್ಯೂಸಿಯಂದಲ್ಲಿ. ಹಾಗೆ ಸಮಯ 12:30 ಆಗಿತ್ತು. ಆಗದ ಗುರುಗಳ ದರ್ಶನಕ್ಕೆ ಎಲ್ಲರೂ ಕಾಯ್ತಾ ಇದ್ರು. ನಾನು ಕೂಡ ದರ್ಶನ ಮಾಡಿ ಅವರಿಂದ ಫಲ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡೆ. ಹಾಗೆ ಗುರುಗಳ ಬಗ್ಗೆ ಒಂದೆರಡು ಮಾತು. 25ನೇ ಗುರುಗಳು ಆಗಿರುವಂಥ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಇವರು ಹಲವಾರು ಭಾಷಾ ಪಂಡಿತರು, ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದವರಂತೆ. ಹಾಗೆ ಇಲ್ಲಿ ಪ್ರತಿನಿತ್ಯ ಶ್ರೀಚಕ್ರ ಪೂಜೆ ಕೂಡ ನಡೆಯುತ್ತೆ. ಸೊ ತುಂಬಾ ಆತ್ಮೀಯವಾಗಿ ಮಾತಾಡಿದ್ರು ಗುರುಗಳು. ಯಾಕೆಂದ್ರೆ ಹಲವು ಭಾಷೆ ಬರುತ್ತೆ ಅವರಿಗೆ, ತುಳು ಕೂಡ ಬರುತ್ತೆ, ಕುಡ್ಲಾಡಿ ಅಂತ ಕೇಳಿದ್ರು. ಸೊ ಎಲ್ಲಾ ಗುರುಗಳ ತರ ನನಗೆ ಅನಿಸ್ಲಿಲ್ಲ, ಒಂದು ವಿಶೇಷತೆ ಅನಿಸಿತು. ಅಲ್ಲಿಂದ ಮುಗಿಸಿ ನಾವೀಗ ಊಟಕ್ಕೆ ಬಂದಾಗ ಊಟದಲ್ಲಿ ಕೂಡ ಸಿಂಪಲ್ ಆಗಿರುವಂಥದ್ದೇ, ಅನ್ನ ಸಾರು ಪಾಯಸ, ಒಂದು ಹುಳಿ ಇರ್ತದೆ. ಸೊ ಎಲ್ಲವನ್ನ ಮುಗಿಸಿ ನಾವು ಹೊರಗೆ ಬಂದಾಗ ನನಗೆ ಕಂಡಿತ್ತು ಅಲ್ಲಿ ಸೇವೆ ಮಾಡ್ಬೋದು ಅಂತ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅನ್ನದಾನ ಸೇವೆಗೆ ಕೂಡ ಕೊಡ್ಬೋದು ಅಂತ ನನಗೆ ಅನಿಸಿತು. ಹಾಗೆ ನನ್ನ ಭಕ್ತಿಯಿಂದ ನಾನು ಮನಸಾರೆಯಿಂದ ಒಂದು ಚಿಕ್ಕ ಸೇವೆಯನ್ನು ಮಾಡಿ, ಸೊ ಅಲ್ಲಿ ಬೋರ್ಡಲ್ಲಿ ಕೂಡ ಇತ್ತು, ಭಕ್ತಿಯಿಂದ ಸೇವೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಷ್ಟಾರ್ಥ ನೆರವೇರುತ್ತೆ ಅಂತೇಳಿ. ಸೊ ಆ ಒಂದು ಕ್ಷಣಕ್ಕೆ ನಾನು ಕೂಡ ಭಾಗಿಯಾದೆ. ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ದಿವ್ಯ ಕ್ಷೇತ್ರ ಹರಿಹರದ ಪುರದ ಹೇಳಬೇಕು ಅಂದರೆ 2010ರಲ್ಲಿ ಹೊಸ ದೇವಸ್ಥಾನ ಆಗಿರುವಂಥದ್ದು. ಸೊ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದಂಥ ಪುಣ್ಯ ಭೂಮಿ ಇದು. ವಿಷ್ಣುವಿನ ದಶಾವತಾರ, ಅದರಲ್ಲೂ ನರಸಿಂಹ ಅವತಾರ ಕೆಲವೇ ಕ್ಷಣ ಆದರೂ ಅತ್ಯಂತ ಪ್ರಭಾವಶಾಲಿ ಅವತಾರ ಅಂತೆ. ಸೊ ಲಕ್ಷ್ಮಿಯೊಂದಿಗಿನ ಈ ಒಂದು ಸ್ಥಳದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತುಂಬಾ ಪ್ರಭಾವಶಾಲಿ ಮತ್ತು ಶಕ್ತಿಪೀಠ. ಹಾಗೆ ಅಗಸ್ತ್ಯ ಮುನಿಗಳಿಗೆ ದರ್ಶನ ಕೊಟ್ಟಿದ್ದು ಕೂಡ ಇದೇ ಸ್ಥಳದಲ್ಲಿ. ಹಾಗೆ ಇನ್ನು ದೇವಿ ಶಾರದ ಮಾತೆ ಧರ್ಮದ ಪುನರಸ್ಥಾಪನೆಗಾಗಿ ಶ್ರೀ ಶಂಕರಾಚಾರ್ಯರು ಕಾಶ್ಮೀರದಿಂದ ಶಾರದೆಯನ್ನ ಕರೆದುಕೊಂಡು ಬರುವಾಗ ಈ ಜಾಗದಲ್ಲಿ ಆದ ವೈಬ್ರೇಷನ್ ಆಗಿತ್ತಂತೆ. ಸೊ ಹಾಗಾಗಿ ಈ ಒಂದು ಸ್ಥಳಕ್ಕೆ ಇಲ್ಲೇ ನಿಂತಳು ಶಾರದೆ ಅಂತ ಹೇಳಿ ಕೂಡ ಒಂದು ಕಥೆಯನ್ನ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಕಲ್ಲಿದೆಯಲ್ಲ, ಕಲ್ಲಿನ ಕಂಬ ನೋಡಿ, ಈ ಕಲ್ಲಿನ ಮೇಲೆ ಕಲ್ಲು ಇಟ್ಟು ಕೆತ್ತಲಾಗಿದೆ. ಈ ಒಂದು ಕಂಬದಲ್ಲಿ ಮಧ್ಯದಲ್ಲಿ ಸಿಮೆಂಟ್ ಹಾಕಲಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಿ ಎರಡು ಕಂಬ ಇರುವಾಗ ಮಧ್ಯದಲ್ಲಿ ಆ ಸಿಮೆಂಟ್ ಜೋಡಣೆ ಇಲ್ಲ ಅಲ್ಲಿಯವರು ಹಿರಿಯವರು ಹೇಳ್ತಾರೆ. ಸೊ ನೀವು ಏನಾದರೂ ಈ ಕ್ಷೇತ್ರಕ್ಕೆ ಹೋಗಿ ಅಥವಾ ಹೋದಾಗ ಹೋಗಲೇಬೇಕು, ಈ ಒಂದು ಕಲ್ಲಿನ ಆಕೃತಿಯನ್ನ ಹಾಗೂ ಇದರ ವಿಶೇಷತೆಯನ್ನ ನೋಡಲೇಬೇಕು. ಹಾಗೆ
ನರಸಿಂಹಮೂರ್ತಿ ಪಶ್ಚಿಮಕ್ಕೆ ಮುಖ ಮಾಡಿದಂಥ ಈ ಒಂದು ಕ್ಷೇತ್ರ, ಹಾಗೆ 2 ಗರ್ಭಗುಡಿ ಇರುವಂಥ ಏಕೈಕ ದಿವ್ಯ ಕ್ಷೇತ್ರ ಹರಿಹರಪುರಕ್ಕೆ ನೀವು ಹೋಗಲೇಬೇಕು. ಹಾಗೆ ಹೋದಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಲೇಬೇಕು. ಸ್ನೇಹಿತರೆ, ಇದೆಲ್ಲ ಮುಗಿದಾಗ ಮಧ್ಯಾಹ್ನ 3 ಗಂಟೆ ನಾವು ಇನ್ನೇನು ಶಾರದಾ ಕ್ಷೇತ್ರ ಅಂದರೆ ಶೃಂಗೇರಿ ಹತ್ರ ಇದ್ದೀವಲ್ಲ, ಅಲ್ಲಿ ಹೋಗದೆ ಇರೋಕ್ಕಾಗ್ತಾ? ಅಲ್ಲಿಂದ ಕೇವಲ 20 ಕಿಲೋಮೀಟರ್ ಶಾರದಾ ದರ್ಶನ ಮಾಡಿ ನಾವು ಮುಖ್ಯವಾಗಿ ಶಂಕರಗಿರಿ ಅಂತ ಹೋಗಿದ್ರಿ. ವ್ಯೂ ಪಾಯಿಂಟ್ ಬಹಳ ಅದ್ಭುತವಾಗಿದೆ. ಸ್ನೇಹಿತರೆ, ಈಗಾಗಲೇ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಅದನ್ನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಕ್ಷೇತ್ರದ ಬಗ್ಗೆ ನೋಡಲೇಬೇಕು. ಸೊ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶಂಕರ.